ಹೆಚ್ಚಿನ ಹಾಲು ಉತ್ಪಾದನೆಯನ್ನ ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರನ್ನು ಸೇರಿಸಿ ಸ್ಥಿರ ಸಮೃದ್ಧಿ ಉತ್ಸವ ಸಮಾವೇಶವನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ರಾಜ್ಯದಲ್ಲೇ ತುಂಬಾ ಬಲಿಷ್ಠವಾಗಿ ಕಟ್ಟಿ ಬೆಳೆಸಿರೋದ್ರಿಂದ, ಅದೇ ರೀತಿ ನಮ್ಮ ಕೋಲಾರ ಒಕ್ಕೂಟದಲ್ಲೂ ಕೂಡ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ರೈತರು ಹಾಲು ಉತ್ಪಾದಕರ ನಂಬಿಕೆ ಉಳಿಸಿಕೊಂಡು ಸಂಘಗಳನ್ನ ಮುಂದುವರಿಸಿಕೊಂಡು, ಅದೇ ರೀತಿ ಒಕ್ಕೂಟ ಕೂಡ ಅಷ್ಟೇ ಹಾಲು ಉತ್ಪಾದಕರ ಸಂಘಗಳನ್ನ ಬೆಳೆಸೋ ಜೊತೆಗೆ ಹಾಲು ಉತ್ಪಾದಕರಿಗೆ ಎಲ್ಲಾ ರೀತಿ ಸಹಕಾರವನ್ನು ಕೊಟ್ಕೊಂಡು ಹಾಲು ಉತ್ಪಾದನೆ ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಸುಮಾರು 12,80,000 ಲೀಟರ್ ಹಾಲು ಉತ್ಪಾದನೆ ಆಗಿದೆ. ಅದು ದಾಖಲೆ ಕೂಡ ಆಗಿದೆ. ಇತಿಹಾಸದಲ್ಲಿ ಇದೊಂದು ದಾಖಲೆಯ ದಿನ ಕೂಡ ಆಗಿದೆ. ಕೋಲಾರ ಒಕ್ಕೂಟ 2,80,000 ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು 14 ಒಕ್ಕೂಟಗಳಿಂದ ಸೇರಿ 70 ಲಕ್ಷಕ್ಕಿದ್ದಂತ ಹಾಲನ್ನ ಇವತ್ತು 1 ಕೋಟಿ ಹಾಲು ಉತ್ಪಾದನೆ ಪ್ರತಿದಿನ ಕೊಡ್ತಾ ಇದ್ದಾರೆ. ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಇವತ್ತು 1 ಕೋಟಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಆಗಿರೋ ದಿನವಾಗಿ ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅದೇ ಒಂದು ಸಂದರ್ಭ ಅಂತಹದೊಂದು ಕಾರ್ಯಕ್ರಮ ಇವತ್ತು ಮಾಲೂರಲ್ಲಿ ಕೂಡ ನೀವು ನಮ್ಮ ತಾಲೂಕಲ್ಲಿ 1,40,000 ಲೀಟರ್ ಉತ್ಪಾದನೆ ಆಗ್ತಾ ಇರೋದ್ರಿಂದ ಅಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ಇವತ್ತು ಒಂದು ಉದ್ಘಾಟನೆ ಮಾಡಿದ್ರೆ ನೀವು ಮಾಲೂರಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದಿರಿ. ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಭಾಗವಹಿಸಬೇಕು ಅಂತೇಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನನ್ನನ್ನ ಬಂದು ಮಾತಾಡಿದಾಗ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಎಲ್ಲ ಹಾಲು ಉತ್ಪಾದಕರಿಗೆ ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ. ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡಿಕೊಟ್ಟಿರೋದ್ರಿಂದ ನಾವು ಹೆಮ್ಮೆಯಿಂದ ನಾವು ಹಾಲು ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಅಂತ ಕಾರ್ಯಕ್ರಮವನ್ನ ಮುಂದುವರಿಸಿ ಅವರಿಗೆಲ್ಲ ಒಂದು ಧನ್ಯವಾದಗಳು ಕೂಡ ಹೇಳೋಣ ಅಂತ ಹೇಳಿದ್ದೆ. ಆ ಕಾರ್ಯಕ್ರಮದ ನಾನು ಕೂಡ ಭಾಗವಹಿಸಿದ್ದೇನೆ. ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ನಿರ್ದೇಶಕರು ಕಾಂತಕ್ಕ ಸೋಮಣ್ಣ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಮತ್ತೆ ನಮ್ಮ ನಾಮಿನಿ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಎಲ್ಲ ಮುಖಂಡರು ಕೂಡ ನಮ್ಮ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇಷ್ಟೊತ್ತು ಮಾತಾಡ್ತಾ ಇರೋದು ನೋಡಿದೆ ನಾನು. ಸುಮಾರು ಜನ ನಮ್ಮ MD ಅವರು ಮಾತಾಡಿದ್ರು, ಶ್ರೀನಿವಾಸ್ ಗೌಡ್ರು ಮಾತಾಡಿದ್ರು, ಮತ್ತೆ ನಮ್ಮ ಮಹಿಳಾ ನಿರ್ದೇಶಕರು ಕೂಡ ಕಾಂತಕ್ಕರು ಕೂಡ ಮಾತನಾಡಿದ್ರು. ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾನು ಕೂಡ ಕೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಸುಮಾರು 25 ವರ್ಷದಿಂದ ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ. ಮತ್ತೆ ಅದರ ಜೊತೆಗೆ ರಾಜಕೀಯವಾಗಿ ಕೂಡ ನನ್ನ ತಾಲೂಕಿನ ಜನತೆ ತುಂಬಾ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನೀವು ನನಗೆ 86ರಿಂದ ಇವತ್ತುವರೆಗೂ ಕೂಡ ನನ್ನ ತಾಲೂಕಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಅವಕಾಶಗಳು ಕೂಡ 1-2 ಎಲ್ಲ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಅವಕಾಶಗಳಲ್ಲಿ ನನಗೆ ತುಂಬಾ ಮೆಚ್ಚಿನ ಅವಕಾಶ ಯಾವುದು ಅಂದ್ರೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮೇಲೆ ಈ ಒಕ್ಕೂಟದ ನಿರ್ದೇಶಕ ಆಕಸ್ಮಿಕವಾಗಿ ನಿರ್ದೇಶನಾಗಿ ಹೋಗುವಂತ ಒಂದು ಅವಕಾಶವನ್ನ ನನ್ನ ತಾಲೂಕಿನ ಜನತೆ ಮಾಡಿಕೊಟ್ರು. ನಾನು ಒಕ್ಕೂಟದ ನಿರ್ದೇಶಕನಾಗಿ ಹೋಗ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಕಸ್ಮಿಕವಾಗಿ ಬಂದಂತವ್ರು. ನಾನು ನಿರ್ದೇಶಕನಾಗಿ ಹೋದ ಮೇಲೆ ನನಗೆ ಅನಿಸ್ತು, ನಾನು 10 ವರ್ಷದ ಮೇಲೆ 2 ತಿಂಗಳು ಆಗೋಯ್ತು. ನಾನು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ 6 ವರ್ಷ. ನನ್ನ ರಾಜಕೀಯ ಜೀವನದಲ್ಲಿ ಏನೇನು ಅವಕಾಶ ಮಾಡಿಕೊಟ್ಟಿದ್ರು ನನ್ನ ತಾಲೂಕಿನ ಜನತೆ ಒಂದಲ್ಲ ಒಂದು ರೀತಿ ಆ ಅವಕಾಶ ಗೌರವವಾಗಿ ಇದ್ದಿದ್ದರಿಂದ ನನ್ನನ್ನ ಪ್ರತಿಯೊಂದು ಅವಕಾಶದಲ್ಲೂ ಕೂಡ ನನ್ನ ಮುಂದುವರಿಸಿಕೊಂಡು ಬಂದಿದ್ದು ನನ್ನ ತಾಲೂಕಿನ ಜನತೆ. ಆದ್ರೆ ಈ ಹಾಲು ಉತ್ಪಾದಕರ ನಿರ್ದೇಶಕನಾಗಿ ಒಕ್ಕೂಟದಲ್ಲಿ ಕೆಲಸ ಮಾಡಿದಷ್ಟು ನೆಮ್ಮದಿ ಮತ್ತು ಒಳ್ಳೆ ಅವಕಾಶ ನೇರವಾಗಿ ಹಾಲು ಉತ್ಪಾದಕರು ಮತ್ತು ನಮ್ಮ ರೈತರಿಗೆ ಸಿಕ್ಕಂತದ್ದು ಯಾವುದೂ ಸಿಗ್ಲಿಲ್ಲ. ನಾನು 2 ಅವಧಿ ಶಾಸಕರಾಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ 2 ಅವಧಿ ಶಾಸಕರಾಗಿದ್ದೀನಿ. ಅದು ಕೂಡ ನನಗೆ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ನೇರವಾಗಿ ಸಾಮಾನ್ಯ ಜನ, ಬಡವರು, ಹಾಲು ಉತ್ಪಾದಕರು, ರೈತರಿಗೆ ಏನನ್ನ ಸೇವೆ ಮಾಡೋದು ಸಿಕ್ಕಿದ್ರೆ ಅದು ಹಾಲು ಒಕ್ಕೂಟದ ನಿರ್ದೇಶಕನಾಗಿ ನೀವು ನನ್ನನ್ನ ಕಳಿಸ್ಕೊಟ್ಟ ಮೇಲೆ ನೀವು ಕಳಿಸಂತ ಅವಕಾಶ ನಿರ್ದೇಶಕನಾಗಿ ನನ್ನ 2 ಜಿಲ್ಲೆಯ ನಾಯಕರುಗಳು, ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಯಕರು ಕೂಡ ನಿಮ್ಮ ನಂಜೇಗೌಡರ ಮೇಲೆ ನಂಬಿಕೆ ಇಟ್ಟು ಮೊದಲನೇ ಅವಧಿಯಲ್ಲಿ ನನಗೆ 9 ತಿಂಗಳ ಅವಕಾಶ ಮಾಡಿಕೊಟ್ಟಿದ್ದು ಅಧ್ಯಕ್ಷನಾಗಿ.
ಆ 9 ತಿಂಗಳಲ್ಲಿ ಕೂಡ ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡಿದ್ದು. 2ನೇ ಅವಧಿಗೆ ನಾನು ನಿರ್ದೇಶನ ಬೇಡ ಅಂತಿದ್ದಾಗ ನನ್ನ ತಾಲೂಕಿನ ಜನತೆ ಮತ್ತೆ ಸುಮಾರು ಜನ ನಮ್ಮ ಒಕ್ಕೂಟದ ಅಧಿಕಾರಿಗಳು ಇಲ್ಲ ನಿಮ್ಮಂತವರು ಈ ಒಕ್ಕೂಟದಲ್ಲಿ ಬರಲೇಬೇಕು ಅಂತ ಹೇಳಿ ಒತ್ತಾಯದ ಮೇಲೆ 2ನೇ ಅವಧಿಗೂ ಕೂಡ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿಕೊಟ್ಟಿದ್ದು. 2ನೇ ಅವಧಿಗೆ ನಾನು ನಿರ್ದೇಶನಾಗಿ ಹೋದ ಮೇಲೆ ಮತ್ತೆ 2 ಜಿಲ್ಲೆಯ ನಾಯಕರುಗಳು ನನ್ನ ಆಡಳಿತ ಮಂಡಳಿ ನಂಜೇಗೌಡರ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಅಂತೇಳಿ ನನಗೆ ಮತ್ತೆ ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ದು. ಅವಾಗ ಹೇಳ್ತಾ ಇದ್ರು ಶ್ರೀನಿವಾಸ ಗೌಡ ಅತಿ ಹೆಚ್ಚಿನ ಅಧ್ಯಕ್ಷಗಿರಿ ನಮ್ಮ ಒಕ್ಕೂಟದಲ್ಲಿ ಮಾಡಿದ್ದಾರೆ ನಂಜೇಗೌಡರು ಅಂದ್ರೆ ಆ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಅದು ನನ್ನ ತಾಲೂಕಿನ ಜನತೆಗೆ ಮಾತ್ರ ಸಲ್ಲಬೇಕಾಗ್ತದೆ. ನೀವೇನಾದ್ರೂ ನಿರ್ದೇಶನಾಗಿ ನನಗೆ ಕಳಿಸ್ತಾ ಇದ್ದಿದ್ರೆ ಇವತ್ತು ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ಅಧ್ಯಕ್ಷರಾಗಿ ಆಡಳಿತ ಮಾಡಿದಂತ ನಂಜೇಗೌಡರು ಮಾಲೂರು ನಂಜೇಗೌಡರು ಅಂತೇಳಿ ಅಲ್ಲಿ ಬೋರ್ಡ್ ಅಲ್ಲಿ ಉಳಿತಾ ಇರ್ಲಿಲ್ಲ. ನೀವು ಕಳಿಸಿದ್ರಿಂದ ಆ ಅಧ್ಯಕ್ಷರಿಗೆ ಅವಕಾಶ ಅತಿ ಹೆಚ್ಚಿನ ಆಡಳಿತ ಕೊಡುವಂತ ಅವಕಾಶ ಸಿಕ್ಕಿತು. ಅಷ್ಟೇ ಇಲ್ಲ, ನೀವು ಕೊಟ್ಟಿದ್ದಂತ ಅವಕಾಶವನ್ನ ನಮ್ಮ ನಾಯಕರು ಇಟ್ಟಿದ್ದಂತ ನಂಬಿಕೆಯನ್ನ ತುಂಬಾ ಗೌರವವಾಗಿ ನಾನು ಉಳಿಸ್ಕೊಂಡಿದ್ದೇನೆ. 9 ತಿಂಗಳು ಮೊದಲನೇ ಅವಧಿಯಲ್ಲಿ ಸಹ ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮ ಒಕ್ಕೂಟ ಕೋಲಾರ ಒಕ್ಕೂಟ ಬೆಂಗಳೂರಿನ ವಿಭಜನೆ ಬಂದಾದ ಮೇಲೆ ಏನು ಅವತ್ತು ನಮ್ಮಲ್ಲಿ ಮಿಷನರೀಸ್ ಇತ್ತೋ ಅವತ್ತೇನು ಬಿಲ್ಡಿಂಗ್ಸ್ ಇತ್ತೋ ಅದು ಬಿಟ್ಟು ಹೊಸ ಡೆವಲಪ್ಮೆಂಟ್ಸ್ ಏನು ಮಾಡಕ್ ಆಗಿರ್ಲಿಲ್ಲ ಕೋಲಾರಲ್ಲಿ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಸುಮಾರು 200 ಕೋಟಿಯಲ್ಲಿ ಮೆಗಾ ಡೈರಿ ಮಾಡಿದೀವಿ. ಕೋಲಾರಲ್ಲಿ ಮಾತ್ರ ಮಾಡುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಅವತ್ತು ನಾನು ತಗೊಂಡಂತ ತೀರ್ಮಾನ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಎಂಇ ಕಿಷ್ಟಪುರ ಹೆಸರಲ್ಲಿ ಒಂದು ಹೊಸದಾಗಿ ಒಂದು ಕಟ್ಟಡವನ್ನು ಕಟ್ಟಿ ಹೊಸ ಟೆಕ್ನಾಲಜಿ ಮಿಷನ್ ಅನ್ನು ಹಾಕಿ ಒಂದು ಮಾಡೆಲ್ ಒಂದು ಎಂಇ ಕಿಷ್ಟಪುರ ಹೆಸರಲ್ಲಿ ಡೈರಿಯನ್ನ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಅವತ್ತು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಸುಮಾರು 200 ಕೋಟಿಯಲ್ಲಿ. ಆದ್ರೆ ಆಗ ಸರ್ಕಾರ ಬದಲಾವಣೆ ಆದ ಸಂದರ್ಭದಲ್ಲಿ ಆ ಎಂಇಕೆ ಗೋಡೆ ಡೈರಿಯನ್ನ ಸ್ಟಾಪ್ ಮಾಡಿದ್ವಿ ವಿಭಜನೆ ಹೆಸರು ಹೇಳ್ಕೊಂಡು. ಅದೊಂದು ಕೊರಗಿತ್ತು ನನಗೆ. ನನ್ನ ಆಸೆ ಎಂಇ ಕೃಷ್ಣಪ್ಪನವರು ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ಇದು. ಅದಾದ ಮೇಲೆ ಬೆಂಗಳೂರಿನಿಂದ ವಿಭಜನೆ ಆಗಿ ಬಂದ ಮೇಲೆ ಕೋಲಾರಲ್ಲಿ ಒಂದು ಡೈರಿಯನ್ನ ಕಟ್ಟಂತ ಅವಕಾಶ ಕೊಟ್ಟಂತ ಅವಕಾಶ ಹೋಯ್ತಲ್ಲ ಅಂತ ಹೇಳಿ ತುಂಬಾ ಕೊರಗಿತ್ತು. ಆದ್ರೂ ಸಹಿತ ನನಗೆ 2ನೇ ಅವಕಾಶ ಸಿಕ್ಕಿ ಮತ್ತೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಸರ್ಕಾರ ಅರ್ಚನೆ ಮಾಡಿದ್ರು ಕೂಡ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 2ನೇ ಅವಧಿಗೆ ಸಾಕ್ಷಿಯಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಾದ ಮೇಲೆ ಮುಖ್ಯಮಂತ್ರಿ ಮುಂದೆ ಸಿದ್ದರಾಮಯ್ಯನವರ ಮುಂದೆ ಹೋಗಿ ಒಂದು ನಾನು ಮನವಿಯನ್ನ ಕೊಟ್ಟೆ. ನಮ್ಮ ಕೋಲಾರ ಒಕ್ಕೂಟಕ್ಕೆ ಒಂದು ಎಂಇಕೆ ಗೋಡೆ ಡೈರಿಯನ್ನ ಕಟ್ಟಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಸರ್ಕಾರ ಆಗಿನ ಸರ್ಕಾರ ಮಂತ್ರಿಗಳು ಅದನ್ನ ವಿಭಜನೆ ಹೆಸರು ಹೇಳ್ಕೊಂಡು ನಿಲ್ಲಿಸಿದ್ದಾರೆ. ನನಗೆ ಮತ್ತೆ ಪ್ರಾರಂಭ ಮಾಡ್ಬೇಕಾದ್ರೆ ಸರ್ಕಾರ ಮುಂದೆ ಬರಬೇಕು ಅಂತ ಕೇಳಿದಾಗ ಸರ್ಕಾರ ಎಲ್ಲಾ ರೀತಿ ಸಹಕಾರ ಕೊಟ್ಟಿದ್ದರಿಂದ ಮತ್ತೆ ಇವತ್ತು ಸುಮಾರು 220 ಕೋಟಿಯಲ್ಲಿ ಇವತ್ತು ಎಂಇಕೆ ಗೋಲ್ಡನ್ ಡೈರಿಯನ್ನ ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಅಷ್ಟೇ ಇಲ್ಲ, ಎಂಇಕೆ ಗೋಲ್ಡನ್ ಡೈರಿ ಜೊತೆಗೆ ಸೋಲಾರ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತೇಳಿ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ. ನನ್ನಷ್ಟು ನಾನೇ ಯೋಚನೆ ಮಾಡಿದೆ. ಕರೆಂಟ್ ಬಿಲ್ ಎಷ್ಟು ಕಟ್ತಾ ಇದೀವಿ ಒಂದು ತಿಂಗಳಿಗೆ ಅಂದ್ರೆ ನಮ್ಮ ಒಕ್ಕೂಟದಿಂದ 2 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಟ್ತಾ ಇದೀವಿ. ಸೋಲಾರ್ ಪ್ಲಾಂಟ್ ಬೇಕಾದಷ್ಟು ಮಾಡಿಕೊಂಡು ಕರೆಂಟ್ ಬಿಲ್ ಕೊಡ್ತಾ ಇದ್ದಾರೆ ಸರ್ಕಾರ ಮತ್ತೆ ಖಾಸಗಿಯವರು ಕೂಡ ಬೇರೆ ರೀತಿಯಲ್ಲಿ. ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾನು ಬೋರ್ಡ್ ಅಲ್ಲಿ ಪ್ರಸ್ತಾಪ ಮಾಡಿದೆ, ಯಾರು ಧೈರ್ಯ ಮಾಡಿಲ್ಲ. ನಾನು ಒಂದು ಮಾತು ಹೇಳಿದೆ, ಬಿಎಂಸಿಗೆ ಫಸ್ಟ್ ಟ್ರೈಲ್ ಆಗಿ ತಗೊಂಡು ನಾವು ಬಿಎಂಸಿ ಮಾಡಿ ನೋಡೋಣ, ಅದಾದ್ರೆ ಆಮೇಲೆ ಒಪ್ಪಿಕೊಳ್ಳ. ಅದಕ್ಕೂ ಒಪ್ಪಲಿಲ್ಲ. ನಮ್ಮ ಬೋರ್ಡ್ ಅಲ್ಲಿ ಡೈರೆಕ್ಟರ್ ಆಗ್ತದೋ ಆಗುದಿಲ್ಲ ನಂಬಿಕೆ ಬರಲಿಲ್ಲ. ಆದ್ರೆ ನಾನು ನನ್ನ ತಾಲೂಕು ಕೊಡ್ರಿ, ನಾನು 10 ಬಿಎಂಸಿಗೆ ಮಾಡ್ತೇನೆ, ನೀವು ಕ್ಲಿಯರೆನ್ಸ್ ಕೊಡಿ, ಅದಾದ್ಮೇಲೆ ನೀವೆಲ್ಲಾ ಕಡೆ ಬಿಎಂಸಿಗೆ ಮಾಡೋಣ ಅಂತ ಹೇಳಿದ್ರೆ ನಾನು 10 ಬಿಎಂಸಿಗೆ ಒಪ್ಪಿಗೆ ಕೊಟ್ಟು ಆಡಳಿತ ಮಾಡಲಿ. 10 ಬಿಎಂಸಿಗೆ ಸೋಲಾರ್ ಪ್ಲಾಂಟ್ ಮಾಡಿದಾದ್ಮೇಲೆ ನಮ್ಮ ಬಿಎಂಸಿ ಎಲ್ಲೆಲ್ಲಿ ಮಾಡಿದ್ವು ಅಲ್ಲಿ 0 ಬಿಲ್ ಬಂತು. 80% 0 ಬಿಲ್ ಬಂತು. ಆ 0 ಬಿಲ್ ಬಂದ ಮೇಲೆ ನಮ್ಮ ಆಡಳಿತ ಮಂಡಳಿ ಹೇಳಿದ್ರು, ಅಧ್ಯಕ್ಷ ಹೇಳಿದ್ರು ಕರೆಕ್ಟ್ ಇದೆ, ಎಲ್ಲ ಬಿಎಂಸಿಗಳಿಗೂ ಸೋಲಾರ್ ಪ್ಲಾಂಟ್ ಬೇಕು ಅಂತ ಕೇಳಿದ್ರೆ ನಾನು ಪ್ರಸ್ತಾಪ ಮಾಡಿದೆ. ನಾನು ಅವಾಗ ಒಂದು ಮಾತು ಹೇಳಿದೆ, ಬಿಎಂಸಿ ಕೊಡೋದಿಲ್ಲ, ಬಿಎಂಸಿಗೆಲ್ಲ ಕೊಡೋದು ಟೋಟಲ್ ಇಲ್ಲ. ಕೋಲಾರ ಚಿಕ್ಕಬಳ್ಳಾಪುರಿಗೆ ಒಕ್ಕೂಟಕ್ಕೆ ಎಷ್ಟು ಕರೆಂಟ್ ಬಿಲ್ ಬರ್ತದೆ ಅಂತ ನಾನು ಅಧಿಕಾರಿಗಳಿಗೆ ಕೇಳಿದಾಗ 2 ಕೋಟಿ ರೂಪಾಯಿ ಬರ್ತದೆ ಅಂದ್ರು. ಬಿಎಂಸಿ ಮತ್ತೆ ನಮ್ಮ ಒಕ್ಕೂಟಕ್ಕೆ ಎಲ್ಲಕ್ಕೂ ಕೂಡ ಸೋಲಾರ್ ಪ್ಲಾಂಟ್ ಮಾಡ್ತೀನಿ ಅಂತ ನಾನು ಧೈರ್ಯ ಮಾಡಿ ತೀರ್ಮಾನ ತಗೊಂಡು ಸರ್ಕಾರ ಮುಂದೆ ಹೋದೆ. ಸರ್ಕಾರ ಮಾಡಿ ಅಂದ್ರೆ KMF ಅವಕಾಶ ಮಾಡಿಕೊಳ್ಳಿ ನನಗೆ.